ಹಲೋ ಗೈಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 5ನೇ ತಾರೀಕು ಶಿಫ್ಟ್ 1ನೇದು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ 2ನೇ ಶಿಫ್ಟಲ್ಲಿ ಯಾವ ಥರ ಕ್ವಶನ್ಸ್ ಬಂದಿದ್ದು ಅವುಗಳನ್ನ ಯಾವ ರೀತಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಯಾವತ್ತಿಂದು ಶಿಫ್ಟ್ 2 5ನೇ ತಾರೀಕು ಫೆಬ್ರವರಿ 2025. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಕೂಡ ಹಾಕಿರ್ತೀನಿ. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬಿಡೋಣ. ಓಕೆ, ಫಸ್ಟ್ ಕ್ವಶನ್ ಸೆಕೆಂಡ್ ಶಿಫ್ಟಲ್ಲಿ. ಒಬ್ಬ ಅಪ್ರಾಮಾಣಿಕ ಅಂಗಡಿಯವನು ತನ್ನ ಸರಕುಗಳನ್ನು ಸ್ವಂತ ಬೆಲೆಗೆ ಮಾರಾಟ ಮಾಡುವುದಾಗಿ ಭರವಸೆ ನೀಡುತ್ತಾನೆ. ಆದರೆ ಅವನು ವಾಸ್ತವವಾಗಿ ಬೆಲೆ ಅದರ ಮೇಲೆ ನಮೂದಿತ ಬೆಲೆ ಇರುತ್ತಲ್ಲ ಅದಕ್ಕಿಂತ 21% ಕಡಿಮೆ ತೂಕವನ್ನು ಬಳಸ್ತಾನಂತ. ಹಾಗಾದ್ರೆ ಅವನಿಗೆ ಎಷ್ಟು ಲಾಭ ಆಗೈತಿ ಅಂತ ಅವ್ರು ಕೇಳ್ತಾರೆ. ನೋಡಿರಿ, ನಾವು ಬಳಸಿದ್ದೆಷ್ಟು 21%. ಅಂದ್ರೆ ಈಗ 100 ಅದ, 100ಕ್ಕೆ 21% ಯೂಸ್ ಮಾಡಿದ್ರೆ ಅವನಿಗೆ ಎಷ್ಟಾಯಿತು? 79 ಆಯಿತು. ಅಂದ್ರೆ ಈಗ 79ಕ್ಕೆ 21 ಕಮ್ಮಿ ಆಗಿತ್ತು ನಮಗೆ. 100ಕ್ಕೆ ಅಂದರೆ ಎಷ್ಟು ಅಂದಾಗ 2100 ಡಿವೈಡೆಡ್ ಬೈ 79 ಅಂದ್ರೆ ಇಲ್ಲಿ ನಮ್ಮದು ಭಿನ್ನರಾಶಿ ಒಳಗದ. ಆದರೆ ಇದು ಎದರೊಳಗದ ರೀ? ಮಿಶ್ರ ಭಿನ್ನರಾಶಿ ಒಳಗೆ. ಅದನ್ನು ನಾವು ಮಿಶ್ರ ಒಳಗೆ ಬರೆದ್ರೆ ಏನಾಗುತ್ತೆ ರೀ? 26:46 ಡಿವೈಡೆಡ್ ಬೈ 79 ಅಂದರೆ 26.46 ಡಿವೈಡೆಡ್ ಬೈ 79. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮೇಲೆ ಅದ ನೋಡಿರಿ. 4 1 4 11. ಈ 11 ಇಲ್ಲಿ ಬರೀನು ಇಂಟು 8 1 8 6 48. ಇಲ್ಲಿ 7 ಮೈನಸ್ 2 ಅಂತಂದ್ರೆ 5 ಬಂತು. ಈ 5 ಗೆಟ್ ಕ್ಯಾನ್ಸಲ್ ಆಯಿತು. 21 ಇಂಟು 6 ಅಂತಂದ್ರೆ 27 ಆಯಿತು. 27 ಇಂಟು 11 ಅಂದ್ರೆ 297. ಆಪ್ಷನ್ ನಂಬರ್ ಬಿ, ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಕ್ವಶನ್. ಅಮಿತ್ 5,400 ರೂಪಾಯಿ ಮೊತ್ತವನ್ನು ಹೂಡಿಕೆ ಮಾಡುತ್ತಾನೆ ಮತ್ತು ಗೋಪಾಲ್ ಎಷ್ಟು ಮಾಡ್ತಾನೆ? 9,400. ಎಷ್ಟು? ಅಮಿತ್ 5,400. ಓಕೆ, ಅದೇ ರೀತಿ ಗೋಪಾಲ್ ಎಷ್ಟು ಮಾಡ್ತಾನೆ? 9,400. ಓಕೆ, ಅಂದಾಗ ಇವರಿಬ್ಬರು ಡಿಫ್ರೆನ್ಸ್ ಎಷ್ಟದ ರೀ? 4,000. ಓಕೆ, ನನಗಿದೇ ಬೇಕಾಗಿತ್ತು. ಯಾಕಂದ್ರೆ ಅವರು ಇಬ್ಬರು ಏನು ಕೇಳೋಣ, ವಾರ್ಷಿಕ ಅದೇ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡುತ್ತಾನೆ. 6 ವರ್ಷಗಳ ಕೊನೆಯಲ್ಲಿ ಗೋಪಾಲ್ ಅಮಿತ್ಗಿಂತ 960 ರೂಪಾಯಿ ಹೆಚ್ಚಿನ ಬಡ್ಡಿಯನ್ನು ಪಡೆದರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳ. ಈಗ ಬಡ್ಡಿ ದರ ಅನ್ನೋಕ್ಕಿಂತನೂ ಇವರಿಬ್ಬರು ಹೂಡಿಕೆ ಮಾಡಿ ಡಿಫ್ರೆನ್ಸ್ ಎಷ್ಟದ? 4,000. ಅಂದರೆ ಎಷ್ಟು ಹೆಚ್ಚಾಗೈತಿ ಅಂದ್ರೆ 960. ಎಷ್ಟು ವರ್ಷಕ್ಕೆ? 6 ವರ್ಷಕ್ಕೆ. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಅಂದ್ರೆ 4,000 ಇಂಟು 6 ಇಂಟು ಆರ್ ಡಿವೈಡೆಡ್ ಬೈ 100 ಈಕ್ವಲ್ ಟು ಎಷ್ಟು ಹೆಚ್ಚಾಗೈತಿ? 960. ದಿಸ್ ಈಸ್ ಅವರ್ ಇಕ್ವೇಷನ್. ಓಕೆ, ದೆನ್ ಈ 0 ಹೋಯಿತು. ಏನು ಉಳಿತೀಗ? 6 ಇಲ್ಲಿ ಇಟ್ಕೊಂಡ್ಬಿಟ್ರಿ, 960 ಅಲ್ಲಿ ಇಟ್ಕೊಂಡ್ಬಿಟ್ರಿ, ಡಿವೈಡೆಡ್ ಬೈ 6 4 ಎಷ್ಟು? 24 1 0 ಅಂದರೆ 240 ಆಯ್ತು. ಈ 0 24 ಎಷ್ಟಿರಲಿ? 24 4 96 ಅಂದ್ರೆ 4% ಅದು ಅವರು ಇಟ್ಟಂತಹ ಬಡ್ಡಿಯ ದರ. ಓಕೆ, ಡನ್. ನೆಕ್ಸ್ಟ್ ಫೋರ್ತ್ ಕ್ವಶನ್. ಇವ್ಯಾಲ್ಯುವೇಟ್. ಸಿಂಪ್ಲಿಫಿಕೇಶನ್ ಅದ ನೋಡ್ರಿ. 8 1 8 4 32 ಆಯಿತು. 4 3 12 3 3 9. 12ರಾಗ 9 ಎಷ್ಟು ಬಂತು? 3. ಕೆಲವೊಂದು ಕ್ವಶನ್ಸು ರಿಪೀಟ್ ಆಗ್ಯಾವ, ಮುಂದ್ಗಡೆ ಬಂದಂಗೆ ಗೊತ್ತಾಗತ್ತೆ ನೋಡ್ರಿ. ಓಕೆ, ಡನ್. 5ನೇ ಕ್ವಶನ್ ಏನದ ರೀ? ಒಬ್ಬ ವ್ಯಾಪಾರಿಯು ಕೊಳ್ಳುವ ಬೆಲೆಗಿಂತ 20% ಹೆಚ್ಚು ಗುರುತು ಮಾಡಿ 20% ರಿಯಾಯಿತಿ ನೀಡ್ತಾರೆ. ಅಂದ್ರೆ ಇಲ್ಲಿ ನಿಮ್ಮ ಫಾರ್ಮುಲಾ ಗೊತ್ತದ, ಪ್ಲಸ್ ಸಿ ಪ್ಲಸ್ ಆರ್ ಮೈನಸ್ ಸಿ ಪ್ಲಸ್ ಆರ್ ಮೈನಸ್ ಬಿ ಅದಲ್ಲ. ಫಸ್ಟಿಗೆ 20 ಹೆಚ್ಚು ಮಾಡ್ತಾನೆ, ಮತ್ತು 20 ಕಮ್ಮಿ ಮಾಡ್ತಾನೆ ಅಂದಾಗ ನಮ್ದು ಏನಾಗುತ್ತೆ? ನೆಕ್ಸ್ಟ್ ಎ ಇಂಟು ಬಿ ಡಿವೈಡೆಡ್ ಬೈ 100. ಈ 0 ಈ 0 ಈ 0 ಈ 0. ಓಕೆ, ಈ 20 ಪ್ಲಸ್ 20 ಮೈನಸ್ 20 ಹೋಯಿತು. ಎಷ್ಟು ಉಳಿತು? -4. ಅಂದ್ರೆ 4% ಮೈನಸ್ ಆಗೈತೆ ಅಂದ್ರೆ ನಷ್ಟ ಅಂತ. ಯಾವುದು? 4% ನಷ್ಟ. ಓಕೆ, ದೆನ್ ನೆಕ್ಸ್ಟ್
ಒಂದು ಶರ್ಟ್ ಬೆಲೆಯನ್ನು ಮೊದಲ 15ರಷ್ಟು ಹೆಚ್ಚಿಸಿ ನಂತರ 12ರಷ್ಟು ಕಡಿಮೆ ಮಾಡಿ. ಇದು ಅದೇ ರೀತಿ ಅದ. ಮತ್ತೆ 8% ಹೆಚ್ಚಿಗೆ ಮಾಡ್ತಾರೆ. ಶರ್ಟ್ನ ಬೆಲೆಯಲ್ಲಿ ನಿವ್ವಳ ಹೆಚ್ಚಳ ಅಥವಾ ಇಳಿಕೆ ಶೇಕಡಾವಾರು ಎಷ್ಟು ಅಂತ ಕೇಳಿ ನೋಡಿರಿ. ಫಸ್ಟಿಗೆ ಏನೇನು ಮಾಡ್ಯಾರ ನೋಡ್ರಿ ಅವರು. ಫಸ್ಟ್ ಏನು ಮಾಡ್ಯಾರ ಅದನ್ನು ತೊಗೊಂಡು ಏನದ ರೀ. ಫಸ್ಟಿಗೆ 15 ಹೆಚ್ಚು ಮಾಡ್ತಾನೆ, ಪ್ಲಸ್ 15 ಮೈನಸ್. ಓಕೆ, ನೆಕ್ಸ್ಟು 12 ಕಡಿಮೆ ಮಾಡ್ತಾನೆ, ಮೈನಸ್ ಎ ಇಂಟು ಬಿ 15 ಇಂಟು 12 ಡಿವೈಡೆಡ್ ಬೈ 100 ಅಂದಾಗ ಇಲ್ಲಿ 3 ಉಳಿತು, ಮೈನಸ್ ಇದೆಷ್ಟಾಯಿತು 15 180 ಅಂದರೆ 1.8 ಆಯಿತು. ಓಕೆ, ಈ 1.8 ಅಂದಾಗ ಇವುಗಳ ಡಿಫ್ರೆನ್ಸ್ ಎಷ್ಟು ಹೆಚ್ಚಾಗೈತಿ? 1.2 ಹೆಚ್ಚಾಗೈತಿ, ಹೌದು ಇಲ್ಲೋ? 1.2 ಅಂದಾಗ ಫಸ್ಟ್ ಎಷ್ಟಿತ್ತು? 8% ಇಲ್ಲ ಐತ್ಲ, 8% ಮತ್ತೆ ಹೆಚ್ಚು ಮಾಡ್ತಾರೆ. ಆವಾಗ ಎಷ್ಟಾಯಿತು? ಟೋಟಲ್ ನಮ್ಮದು 9.2 ಆಯಿತು. ಆದ್ರೆ ನಮಗೆ 9.2 ಐತಿ. ಮೊದಲು ಎಷ್ಟಿತ್ತು? ಮೊದಲಿದೆ ಎಷ್ಟು ಹೆಚ್ಚಾಗೈತಿ? 1.2 ಹೆಚ್ಚಾಗೈತಿ. ಎಷ್ಟಕ್ಕೆ? 8%. ಅಂದಾಗಿದೆ ಎಷ್ಟಾಯಿತು? 0.096 ಆಯಿತಾ? ಹೌದು ಇಲ್ಲೋ? ಈಗ ನಮ್ಮದು ಆ್ಯಕ್ಚುಯಲ್ ವ್ಯಾಲ್ಯೂ ಏನೇನು ರೀ? 9.2 ಪ್ಲಸ್ ಏನದಲ್ಲ ಪ್ಲಸ್ 0.096 ಅಂದಾಗ ಎಷ್ಟಾಯ್ತು ರೀ? 9.296 ಅಂದಾಗ ನಾವು ನಿಯರೆಸ್ಟ್ ಆಗಿದ್ದನ್ನು ಹೆಂಗೆ ಬರಿಬೋದು? 9.3 ಅಂತ ಬರಿಬೋದು ರೀ, ಹೌದಾ? ಆಪ್ಷನ್ ನಂಬರ್ ಯಾವುದು? 9.3 ಏನಾಗೈತೆ ಹೇಳ್ರಿ ಇಲ್ಲಿ? ಹೆಚ್ಚಾಗೈತಿ, ಹೌದು ಇಲ್ಲೋ? ಹಾಂ, 9.3% ಹೆಚ್ಚು. ಓಕೆ ಓಕೆ, ನೆಕ್ಸ್ಟ್ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಎರಡು ಸಂಖ್ಯೆಗಳ ಲಸಾಮಸ ಕೊಟ್ಟಾರ. ಒಂದು ಸಂಖ್ಯೆ 24 ಅಂದಾರ, ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಾರ. ಓಕೆ ಡನ್. ನಾವೀಗ ಮಾಡೋಣ. ಏನದ ರೀ? ಎ ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಎಲ್ ಸಿ ಎಮ್ ಅಂದ್ರೆ ಎಷ್ಟೆಷ್ಟು ಕೊಟ್ಟಾರ ನೋಡೋಣ. ಫಸ್ಟಿಗೆ ಇದು 168 ಅದ, ಇದು 6 ಅದ. ಆಮೇಲೆ ಒಂದು ಸಂಖ್ಯೆ 24 ಅದ, ಇನ್ನೊಂದು ನನಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಬಿ ಈಕ್ವಲ್ ಟು 168 ಇಂಟು 6, ಆ 24 ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಈಗ 6 ಒಂದಲೇ 6 4 24, 4 ಒಂದಲೇ 4 4 16, 4 2 8 ಅಂದ್ರೆ ಅನದರ್ ನಂಬರ್ ಈಸ್ 42. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ ಡನ್. ನೆಕ್ಸ್ಟ್ ವೆರಿ ಸಿಂಪಲ್ ಅದ ನೋಡ್ರಿ. ಇದು ನಾ 2 ಮೆಥಡ್ ಮಾಡ್ಬೋದು, ಆದರೆ ಸಿಂಪಲ್ಲಾಗಿ ನೋಡಿರಿ. ಫಸ್ಟಿಗೆ ಏನು ಕೊಟ್ಟಾರೆ? ಒಂದು ಜಿಲ್ಲೆಯ ಜನಸಂಖ್ಯೆ 3,69,000 ಅದರಲ್ಲಿ 1,86,000 ಎಂದ ಪುರುಷರು. ಜನಸಂಖ್ಯೆಯ 45ರಷ್ಟು ಏನಾದರೂ ಸಾಕ್ಷರರು, 45ರಷ್ಟು ಪುರುಷರು ಸಾಕ್ಷರರಾಗಿದ್ದಾರೆ. ಮಹಿಳೆಯರು ಎಷ್ಟು ಶೇಕಡ? ಭಾಳ ಸಿಂಪಲ್, ಮೇಲು ಫಿಮೇಲು. ಮಹಿಳೆಯರು ಅದರ. ಓಕೆ, ಈಗ ಜನಸಂಖ್ಯೆಯಲ್ಲಿ ಎಷ್ಟು ಅದಾರ ರೀ? 45% ಯಾರದಾರ? ಇಲ್ಲಿ ಕೊಟ್ಟಾರ ಮೇಲ್ಗಡೆ ನೋಡ್ರಿ, 45% ಮೇಲ್ಸ್. ಓಕೆ, ಟೋಟಲ್ ಆಗಿ ಅಂದಾಗ ಈಗ ನೋಡ್ರಿ 3,69,000ದಾಗ 1,86,000 ನೀವು ಕಳ್ಕೊಂಡು ಅದರೊಳಗೆ ಎಷ್ಟು ಅದಾರ ಅಂತಂದ್ರೂ ಅದು ನಮ್ದು ಎಷ್ಟಾಗತ್ತೆ ರೀ? ಈಗ 45%. ಓಕೆ, ಅದೇ ರೀತಿ ನಮ್ದು ಎವರೇಜು ಎಷ್ಟು ಅದ ರೀ? ಸಾಕ್ಷರತೆ ಅದು 45% ಅದು. ಈಗ ನಾವು ಈ ಮೆಥಡ್ಲಿ ಮಾಡೋಕ್ಕೆ ಹೋದಾಗ ಇದು 45, ಇದು 45 0 ಆಯಿತಾ? ಅಂದಾಗ ಇದು 0 ಆದರೂ ಇದು 0 ಆಗಬೇಕು, ಹೌದು ಇಲ್ಲೋ? ಅಂದಾಗ ಇದು 45 ಡನ್. ಅಂದಾಗ ನಮ್ಮದು ವ್ಯಾಲ್ಯೂ ಎಷ್ಟು ಬಂತು? 45%. ಇಲ್ಲಿ ಸರ ನಾವು ಬೇರೆ ಮೆಥಡ್ಲಿ ಮಾಡಬೇಕು ಅಂತಂದಾಗ ಇನ್ನೊಂದೇನು, ಫಸ್ಟಿಗೆ ನಮಗೆ ಎಷ್ಟು ಅದ ರೀ? 45% ಆಫ್ 3,69,000. ಓಕೆ, ಇದನ್ನು ಮಾಡಿದಾಗ ನಮ್ಮದು ವ್ಯಾಲ್ಯೂ ಎಷ್ಟು ಬಂತು ಅಂತಂದ್ರೆ ಎಷ್ಟು ಬರುತ್ತೆ ರೀ? 1,66,050 ಬಂತು. ಓಕೆ, ನೆಕ್ಸ್ಟ್ ಅದೇ ರೀತಿ 45% ಆಫ್ 1,86,000 ಅವ್ರು ಕೊಟ್ಟದ್ದು ನಾವು ಕಂಡುಹಿಡ್ಕೊತ ಹೋಗಬೇಕು. ಇದ್ರಾಗ 83,700 ಬಂತು. ಓಕೆ, ಅದೇ ರೀತಿ ಲಿಟ್ರೇಟ್ ಫೀಮೇಲ್ಸ್, ಎಜುಕೇಟೆಡ್ ಫೀಮೇಲ್ಸ್ ಅಂತಂದಾಗ ಇವ್ರದ್ದು ಎಷ್ಟು ಬಂತು? ಈ 1,66,050 ನಾವು ಇದನ್ನು ಮೇಲಿನ ತೆಗಿಬೇಕು. ಯಾವುದು? 83,700 ತೆಗೆದಾಗ ನಮ್ಮದು ಎಷ್ಟು ಬರುತ್ತೆ?
82,350 ಬಂತು. ಓಕೆ, ಈಗ ಟೋಟಲ್ ನಮಗೆ ಫೀಮೇಲ್ಸ್ ಅಂತಂದಾಗ ಮಹಿಳೆಯರು ಕಂಡುಹಿಡಿಬೇಕಂತಂದಾಗ ಎಷ್ಟಾಯಿತು? 3,69,000 ಅದ ರೀ. ಇದ್ರ ಒಳಗೆ ಮೈನಸ್ 1,86,000 ತೆಗೆದ್ರೆ ಈಗ ಎಷ್ಟು ಬಂತು ವ್ಯಾಲ್ಯೂ ನಮ್ಮದು? 1,83,000 ಬರುತ್ತೆ. ಓಕೆ ಡನ್. ಈಗ ಅವ್ರು ಏನು ಕೇಳ, ಎಷ್ಟು ಪರ್ಸೆಂಟೇಜ್ ಅದಾರ ಕಲ್ತವರು? ಯಾರು? ಫೀಮೇಲ್. ಪರ್ಸೆಂಟೇಜ್ ಆಫ್ ಲಿಟ್ರೇಟ್ ಫೀಮೇಲ್ಸ್ ಅಂದಾಗ ಏನು ಮಾಡ್ತೀರಿ? ಟೋಟಲ್ ನಮ್ಮದು 1,83,000 ಫೀಮೇಲ್ಸ್ ಅದಾರ. ಹೌದಾ? ಇದು ಎಕ್ಸ್ಟ್ರಾ ನಿಮ್ಗೆ ಇನ್ನೊಂದು ಮೆಥಡ್ ಹೇಳ್ತೀನಿ. ಎಷ್ಟಕ್ಕೆ ಅದ್ರಾಗ ಎಷ್ಟು ಜನ ಅದಾರ ರೀ? 82,350 ಕಲ್ತವ್ರು ಅಂದಾಗ 100ಕ್ಕೆ ಎಷ್ಟು ಅಂತಂದಾಗ ಇವೆರಡು ಸೊನ್ನೆ ಸಿಂಪ್ಲಿಫೈ ಮಾಡಿದ ಮೇಲೆ ನಿಮಗೆ ಎಷ್ಟು ಬರುತ್ತೆ? 45% ಬರುತ್ತೆ. ದಿಸ್ ಈಸ್ ಅನದರ್ ಮೆಥಡ್. ದಿಸ್ ಈಸ್ ಶಾರ್ಟ್ಕಟ್. ಓಕೆ, ಶಾರ್ಟ್ಕಟ್. ಡನ್. ಓಕೆ, ಎರಡು ಹೇಳೀನಿ, ನಿಮಗೆ ಯಾವ್ದು ಈಸಿ ಅದನ್ನು ಮಾಡಿರಿ. ನೆಕ್ಸ್ಟ್ ಕ್ವಶನನ್ನು ನೋಡಿರಿ. ಓಕೆ, ಒಂದು ಸ್ವಲ್ಪ ಡಿಫ್ರೆಂಟ್ ಅದ. ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡಲು ಎ ಮತ್ತು ಬಿ ಪರ್ಯಾಯ ದಿನಗಳಲ್ಲಿ ಕೆಲಸವನ್ನು ಮಾಡುತ್ತಾರೆ. ತಿಳ್ಕೊರಿ, ಏನು? ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಫಸ್ಟಿಗೆ ಬಿ ಪ್ರಾರಂಭ ಮಾಡ್ತಾನೆ, ನಂತರ ಎ ಮಾತ್ರ ನಂತರ ಬಿ ಎ ಮಾಡ್ತಾನೆ. ಆದರೆ ಎ ಒಬ್ಬನೇ ಕೆಲಸವನ್ನು 22 ದಿನದಾಗ ಮುಗಿಸ್ತಾನೆ. ನೋಡಿರಿ, ಎ ಒಬ್ಬನೇ 22 ದಿನದಾಗ ಮುಗಿಸ್ತಾನೆ, ನೆನಪಿರಲಿ. ಓಕೆ ಡನ್. ಇದಾದಮೇಲೆ ನೋಡಿರಿ, ಪೂರ್ಣಗೊಳಿಸೋಣ. ಕೆಲಸವು ಮೂಲ ಕೆಲಸದ 3/4 ಭಾಗವನ್ನು ಪೂರ್ಣಗೊಳಿಸಿದರೆ ನೋಡಿರಿ, ವರ್ಕ್ ಎಷ್ಟರೊಳಗೆ ಮುಗೀತದ ಅಂತ ಅವ್ರು ಕೇಳ್ಯಾರ. ಓಕೆ, ಇಂಗ್ಲೀಷ್ನಾಗ ಬೇಕಾದ್ರೆ ಮೇಲ್ಗಡೆ ಅದ ಅಂದಾಗ ಈಗ ಟೋಟಲಾಗಿ ನಮಗೇನದ ರೀ? 22 ದಿವಸದಾಗ ಅವ್ರದ್ದು ಕೆಲಸ ಅದ. ಓಕೆ, ಇನ್ನೊಂದು ಸಲ ಕ್ವಶನ್ ಏನಾದರೂ ಮಿಸ್ಟೇಕ್ ಆಗಿತ್ತು. ಓಕೆ, ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಅದಕ್ಕೆ ಬೇರೆ ಕ್ವಶನ್, ಕರೆಕ್ಟ್ ಕ್ವಶನನ್ನು ಇಲ್ಲಿ ತಂದಿದ್ದೀನಿ. ಓಕೆ, ಫಸ್ಟಿಗೆ ನೋಡಿರಿ, ಎ ಮತ್ತು ಬಿ ಅವರು ದಿನ ಬಿಟ್ಟು ದಿನದಂತೆ ಪರ್ಯಾಯವಾಗಿ ಕೆಲಸವನ್ನು ಮಾಡುತ್ತಾರೆ. ಬಿ ಅವರು ಮೊದಲು ಕೆಲಸವನ್ನು ಶುರು ಮಾಡುತ್ತಾರೆ. ಆ ಕೆಲಸ ಎ ಒಬ್ಬರೇ 22 ದಿನಗಳಲ್ಲಿ ಮುಗಿಸುತ್ತಾರೆ. ಎ ಒಬ್ಬನೇ ಏನು ಮಾಡ್ತಾನೆ? 22 ದಿನದಾಗ ಮುಗಿಸ್ತಾನೆ. ಓಕೆ ಡನ್ನ. ಅವ್ರು ಕೊಟ್ಟಿದ್ದು ಬರ್ದೀವಿ. ನೆಕ್ಸ್ಟ್ ಏನು ಹೇಳತ್ತ ನೋಡ್ರಿ, ಒಂದು ವೇಳೆ ಆ ಕೆಲಸವು 11 ದಿನಗಳಲ್ಲಿ ಪೂರ್ಣಗೊಂಡರೆ ಮೂಲ ಕೆಲಸದ 3/4 ಭಾಗವನ್ನು ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ. ಈಗ ಅವನು ಏನು ಹೇಳತ್ತಾನೆ ರೀ? 11 ದಿನದೊಳಗೆ ಮುಗಿದ್ರ ಅಂತ ಕೇಳತ್ತಾರೆ. 11 ದಿನದೊಳಗೆ ಅಂತಂದ್ರೆ ಫಸ್ಟಿಗೆ ಬಿ ಮಾಡ್ತಾನೆ, ಆಮೇಲೆ ಎ ಮಾಡ್ತಾನೆ. ಹೌದಾ? ಇವ 5 ಮಾಡಿದ್ರೆ ಇವನು ನೆಕ್ಸ್ಟ್ ದಿವ್ಸ 5 ಮಾಡ್ತಾನೆ. ಆಮೇಲೆ ಉಳಿದಂಥದ್ದು ಇವು 1 ಮಾಡಿದ್ರೆ ನೆಕ್ಸ್ಟ್ ಇವು ಏನು ಮಾಡ್ತಾನೆ? ಉಳ್ಕಿದ್ದು ಅರ್ಧ ಮಾಡ್ತಾನೆ. ಟೋಟಲ್ 11 ಆತ. ಹೌದು ಇಲ್ಲೋ? ಕೂಡಿಸಿದ್ರೆ 11 ಆತ. ಈಗ 11 ಅಲ್ಲ, ಟೋಟಲ್ ಎಷ್ಟಾಯ್ತು? ಇದು 11 ಆತ. 11 / 2 ಅಂತಂದಾಗ ಈ ಟೋಟಲ್ ನೋಡಿ, ಇಲ್ಲಿಂದ ಟೋಟಲ್ ಇದು ಎಷ್ಟಾಯಿತು? ಇದು 2 ಮಾಡಿದ್ರೆ 11 / 2 ಆತ. ಹಾಂ, ಈ 11 / 2 ದಿನ ಏನೈತಲ್ಲ, ದಿನದೊಳಗೆ ಅವ್ರು ಎಷ್ಟು ಮಾಡ್ತಾರೆ ಕೆಲಸ ಅಂದ್ರೆ 1 / 22 ಇಂಟು 11 / 2. ಈಗ 11/2 ನಮಗೆ ಇಬ್ಬರು ಮಾಡಿದ ಕೆಲಸ ಸಿಕ್ತು. ಆದರೆ ಒಂದು ದಿನದಾಗ 1/22 ಅಂದಾಗಿ ಸಿಂಪ್ಲಿಫೈ ಮಾಡಿದ್ರೆ 1 ಇದು 2 ಅಂತಂದಾಗ ಎಷ್ಟು ಬಂತು? 1 / 4 ಬಂತ. ಹೌದು ಇಲ್ಲೋ? ನೆಕ್ಸ್ಟ್ ಇನ್ನು ಉಳಿದ ಕೆಲಸ ಅಂತಂದಾಗ ಇಷ್ಟು ಕೆಲಸ ಆಯಿತು. ಈಗ ಒಂದು ದಿನದಾಗ ಇನ್ನು ಉಳಿದ ಕೆಲಸ ಅಂತಂದಾಗ ನಾವು 1 - 1/4. ಹೌದಾ? 1 ಒಳಗೆ 1/4 ತೆಗೆದ್ರೆ ಎಷ್ಟು ಉಳಿತು? 3/4 ಉಳಿತು. ಹೌದು ಇಲ್ಲೋ? 3/4 ಉಳಿತಾ? 3/4 ಉಳಿದಾಗ ನೆಕ್ಸ್ಟ್ ಏನು? ಆ ಬಿ ಉಳಿದಿದ್ದೆಲ್ಲ ಬಿ ಒಬ್ಬನೇ ಕೆಲಸ ಮಾಡಬೇಕೀಗ. ಹೌದಾ? ಬಿ ಇದ್ದಾವ ಏನು 3 / 4 ಕೆಲಸವನ್ನು ಅಂದರೆ ಉಳಿದ ಕೆಲಸನ ಬಿ ಮಾಡಬೇಕು. ಇಲ್ಲಿ ಕೇಳಿ ನೋಡಿರಿ, ಬಿ ಒಬ್ಬನೇ ಎಷ್ಟು ದಿನ ಮಾಡ್ತಾನೆ ಉಳಿದ ಕೆಲಸ.
ಎಷ್ಟು 3/4 ಕೆಲಸನ ಒಂದು ವೇಳೆ ಅವ 6 ದಿನದಾಗ ಮಾಡಿದಂದ್ರೆ, ಹೌದಾ? ಯಾಕೆ ಹೇಳ್ರಿ, ಇಲ್ಲೇ ಐತೆ ನೋಡ್ರಿ 6 ದಿನ, ಹೌದಾ? 6 ದಿನದಾಗ ಮಾಡಿದ್ರೆ ಆ ಪೂರ್ತಿ ಕೆಲಸ ಅಂದ್ರೆ ಒಂದು ಪೂರ್ತಿ ಕೆಲಸ ಮಾಡ್ಬೇಕಂದ್ರೆ ಅವಾಗ ಎಷ್ಟು ದಿನ ಬೇಕಾಗ್ತವೆ? 6/3 × 4 × 1 ಅಂದಾಗ ಎಷ್ಟಾಯಿತು? 24 ಎಷ್ಟಾಯಿತು? 24 ಆಯಿತಾ? 3 1 ಇಲ್ಲ, ಇನ್ನು ಡಿವೈಡ್ ಮಾಡಬೇಡ, ಹಾಗೆ ಇಡ್ರಿ. ಇದನ್ನ ನೆಕ್ಸ್ಟ್ ಬರಿತೀನಿ ನೋಡಿರಿ. ಇದು ಟೋಟಲಾಗಿ ಇದೆಷ್ಟಾಯ್ತು ನೋಡಿರಿ, 20 6 4 24 / 3 ಆತ. ಅಂದಾಗ ಇನ್ನು ಬಿ ಇದ್ದವ, ಬೀದ್ ಕೇಳ್ಯಾರಲ್ಲ ಅವರು, 24/3 ಅವನು ಬಂತು, ಉಳಿದದ ಕೆಲಸ ಎಷ್ಟದ? 3/4. ಇದನ್ನು ನಾವು ಬೀದ್ ಎಷ್ಟು ದಿನ ತೊಗೊತಾನೆ ನೋಡ್ರಿ. ಬಿ 3 3 8 ಕ್ಯಾನ್ಸಲ್, 4 1 4 6 ಅಂದ್ರೆ ಬಿ ಒಬ್ಬನ ಆ ಕೆಲಸ ಮಾಡೋಕ್ಕೆ 6 ದಿನಗಳನ್ನು ತೊಗೊತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡನ್? ಓಕೆ, 9 ಮುಗೀತು. 10ನೆಯ ಪ್ರಶ್ನೆ ನೋಡಿರಿ. 30 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು ಹೇಳೇನ್ರಿ? 18 ವರ್ಷ. ಒಬ್ಬ ಶಿಕ್ಷಕರನ್ನು ಸೇರಿಸಿದಾಗ ಗುಂಪಿನ ಸರಾಸರಿ 1 ವರ್ಷ ಹೆಚ್ಚಾಗುತ್ತದೆ. ಪ್ರತಿ ಶಿಫ್ಟ್ನಾಗ ಒಂದು ಬರತ್ತಾವ ಅಂತ ಹೇಳಿನಿ. 18 1 19. ಇದೇನು 1 ವರ್ಷ ಹೆಚ್ಚಾಗಿತ್ತಲ್ಲ, ಅದು ನಾವು +1 ಮಾಡ್ತೀವಿ. 18 + 1 ಆಯಿತು. ನೆಕ್ಸ್ಟು 30 × 1 ಅಂದ್ರೆ ಎಷ್ಟು ಬಂತು? 30. ಅವನ್ನ ಎರಡು ಕೂಡಿಸ್ರಿ, ಎಷ್ಟು ಬಂತು? 49 ಆ ಶಿಕ್ಷಕರ ವಯಸ್ಸು. ವೆರಿ ವೆರಿ ಇಂಪಾರ್ಟೆಂಟು. ಡನ್? ಓಕೆ, ನೆಕ್ಸ್ಟ್ ಹಿಂದ್ಗಡೆದ ಆನ್ಸರ್ ಹೇಳಿಲ್ಲ, 6 ಅಂತ ಹೇಳಿದ್ನಲ್ಲ. ಓಕೆ, 6. ಇದು 49. 11ನೇ ಪ್ರಶ್ನೆ ಏನದ ನೋಡ್ರಿ. ಅನ್ವರ್, ಅಮಿತ್ ಮತ್ತು ಗೋಪಾಲ್ 3 ಜನ ಅದಾರ. ಇವರ ಸರಾಸರಿ ಎಷ್ಟದ ರೀ? 43. ಅಂದ್ರೆ ಎಷ್ಟದ ರೀ? 45. 3 ಜನ ಅದ. ಆದ್ರೆ ಇನ್ನೂ ಅದಾರ. ಯಾರು? ಇಲ್ಲಿ ಇಬ್ಬರಿಬ್ರು ಇದ್ದಾರೆ ನೋಡ್ರಿ, ಅನ್ವರ್ ಮತ್ತು ಅಮಿತ್, ಅಮಿತ್ ಮತ್ತು ಗೋಪಾಲ್ ಇಬ್ಬರಿಬ್ರು ಅದಾರ. ಅಂದಾಗ ನಾ ಇವರಿಬ್ಬರದು ಕೂಡಿಸಿ ಎಷ್ಟಾಯಿತು? 80 ಆಗತ್ತಲ್ಲ, 85 ಆಯಿತು. 85 ಇಬ್ಬರಿಬ್ರು ಅದಾರಲ್ಲ, × 2 ಮೈನಸ್. ಓಕೆ, ಕೊಟ್ಟದ್ದನ್ನು ನಾನು ಈಕ್ವೇಷನ್ ಆಗಿ ಬರ್ದೀನಿ. ಈಗ ಸಿಂಪ್ಲಿಫೈ ಮಾಡಿರಿ. 85 ಅಂದರೆ 160, 170 ಮೈನಸ್ 45 × 3 ಅಂದರೆ 120, 135 ಆಯಿತು. 170ರಲ್ಲಿ 135 ಹೋದರೆ ಎಷ್ಟು ಉಳಿತು? 35. ಈಸ್ ಯಾರ್ದು? ಅಮಿತ್ ಅವರ ತೂಕ ಎಷ್ಟು ಬಂತು? 35. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಪ್ರತಿ ಸಲ ಇದು ಕೇಳ್ಯಾರ ನೋಡಿರಿ, ಹಿಂದಿನ ಶಿಫ್ಟ್ ತೆಗೆದು ನೋಡಿರಿ. ಡನ್? ಓಕೆ, ನೆಕ್ಸ್ಟ್ ಮಹೇಶನ ಬಳಿ 1000 ಸೇಮ್ ಕ್ವಶನ್ ರಿಪೀಟ್ ಮಾಡ್ಯಾರ ನೋಡಿರಿ. ಏನೂ ಚೇಂಜಸ್, ಸ್ವಲ್ಪ ಚೇಂಜಸ್ ಮಾಡ್ತಾನೆ ಅಷ್ಟೆ. 1617 ರೂಪಾಯಿ ಇದ್ದು ತನ್ನ ಮಕ್ಕಳಾದ ವಿಜಯ್ ಮತ್ತು ಅಜಯ್ ನಡುವೆ ಹಂಚಿಕೆ ಮಾಡಿ ಶೇಕಡ 10ರಷ್ಟು ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದ್ದಾನೆ. ವಿಜಯ್ 15 ಮತ್ತು 16 ವರ್ಷಗಳ ನಂತರ ಒಂದೇ ಮೊತ್ತವನ್ನು ಪಡೆದರೆ ವಿಜಯ್ಗೆ ಸಿಗುವ ಹಣ ಎಷ್ಟು ಅಂತ ಕೇಳ್ಯಾರ ನೋಡ್ರಿ. ಓಕೆ, ಈಗ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರ? 10% ಅಂತಂದಾಗ 1/10 ಆಯಿತು. ಅಂದಾಗ 10ಕ್ಕೆ 1 ಹೆಚ್ಚಾಗೈತಿ, ಅಂದರೆ ಎಷ್ಟಾಯಿತು? 11 ಆಯಿತು. ಓಕೆ, ಇವೆರಡು ಸೇರಿಸಿದ್ರೆ ಎಷ್ಟಾಯ್ತು ನನಗೆ? 21 ಆಯಿತು. ಅಂದ್ರೆ 21 ಅಂದ್ರೆ ಅವನ ಮೊದಲಿದ್ದು 1017 ರೂಪಾಯಿ. ನೆಕ್ಸ್ಟ್ ನಾವು ಕೇಳಿದ್ದೇನು? ವಿಜಯ್. ಅಂದಾಗ ಅವನದೆಷ್ಟು? 11 ಅಂದರೆ ಎಷ್ಟು? 11 ಅಂದರೆ ಎಷ್ಟು? ಓಕೆ, ಟೋಟಲ್ ಮೊತ್ತ ಐತಿ ನಂದು. ವಿಜಯ್ ಮೇಲಿಂದ ಯಾರ್ದು? ವಿಜಯ್. ಆಮೇಲೆ ವಿಜಯ್ ಮತ್ತು ಇನ್ನೊಬ್ರು ಯಾರು? ಅಜಯ್. ಅವನು 11 ಅಂದರೆ ಎಷ್ಟು? ಈಗ ನೋಡ್ರಿ, 21 ಇದ್ದದ್ದು 16 17 ಆಗಿತ್ತು ಅಂದರೆ ಇಂಟು 17 ಮಾಡ್ಯಾರ. ಇದಕ್ಕೂ 17 ಮಾಡಿಬಿಟ್ರಿ. 17 × 11 ಅಂತಂದಾಗ ಬರುವಂತಹ ಉತ್ತರ 847. ದಿಸ್ ಈಸ್ ವಿಜಯ್ ಅವರು ಪಡೆಯುವಂತಹ ಹಣ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, 13th ಕ್ವಶನನ್ನು ನೋಡಿರಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. ಎ ಮತ್ತು ಬಿಗಳು 370 ಕಿಲೋಮೀಟರ್ ಅಂತರದಲ್ಲಿರುವ 2 ನಿಲ್ದಾಣಗಳಿವೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ 2 ನಿಲ್ದಾಣ. ಇದು ಎ ಮತ್ತು ಇದು ಬಿ ಅದ. ಓಕೆ,
ನೆಕ್ಸ್ಟ್ ಒಂದು ರೈಲು ಬೆಳಗ್ಗೆ 9 ಗಂಟೆಗೆ ಎ ನಿಲ್ದಾಣದಿಂದ ಪ್ರಾರಂಭಿಸಿ. ಇಲ್ಲಿಂದ ಪ್ರಾರಂಭಿಸ್ತದೆ ಎಷ್ಟು ಟೈಮಿಂಗು 9 ಬೆಳಗ್ಗೆ 9. ಓಕೆ ನೆಕ್ಸ್ಟ್ ಹೊರಟು 20 ಕಿಲೋಮೀಟರ್ ವೇಗದಲ್ಲಿ ಬಿ ನಿಲ್ದಾಣ ಕಡೆಗೆ ಚಲಿಸುತ್ತದೆ. 20 ಕಿಲೋಮೀಟರ್ ವೇಗದಾಗ ಚಲಿಸ್ತತಿ ಅಂದಾಗ ನೆಕ್ಸ್ಟ್ ಅದಿರಲಿ 20 ಕಿಲೋಮೀಟರ್ ವೇಗದಾಗ ಚಲಿಸ್ತತಿಲ್ಲ ಇರಲಿ ಬಿ ನಿಲ್ದಾಣದ ಕಡೆ ಚಲಿಸಿ. ಇನ್ನೊಂದು ರೈಲು ಬೆಳಗ್ಗೆ 10 ಗಂಟೆಗೆ ಬರ್ತೈತಿ. ಎಲ್ಲಿಂದ ಬಿಯಿಂದ. ಇಲ್ಲಿ ನೋಡ್ರಿ ನನಗೆ ಇಲ್ಲಿಂದ ಯಾವುದು ಬೆಳಗ್ಗೆ 10 ಗಂಟೆಗೆ ಯಾವ್ದು ಬಿಡ್ತೈತಿ ಈ ರೈಲು ಬಿಡ್ತೈತಿ ಬಿ. ಇದು ಈ ಕಡೆ ಬರತೈತಿ, ಇದು ಈ ಕಡೆ ಹೊಂಟೈತಿ ಅಂದಾಗ ಇಲ್ಲೇ ವಿಚಾರ ಮಾಡಿರಿ. ನಾ ಎರಡನ್ನ ಟೈಮು ಕರೆಕ್ಟಾಗಿ ನಾನು ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ನಾನು 10 ಗಂಟೆ ಮಾಡ್ಕೋಬೇಕಂದ್ರೆ ಇದು ಇಲ್ಲಿದಿಂದ ಇಲ್ಲಿ ತನಕ 1 ತಾಸು ಹೋಗುತ್ತೆ. 1 ತಾಸು ಎಷ್ಟು ಕಿಲೋಮೀಟ್ರ್ ವೇಗದಾಗ ಹೊಂಟತ್ತಿದು 20 ಕಿಲೋಮೀಟರ್. ಹೌದು ಇಲ್ಲೋ 20 ಕಿಲೋಮೀಟ್ರ್ ಪರ್ ಅವರ್ನಾಗ ಹೊಂಟ್ರೆ ಇಲ್ಲಿ ನಮಗೆ 20 ಕಿಲೋಮೀಟ್ರ್ ಕ್ರಾಸ್ ಮಾಡೈತಿ. ಇನ್ನು ಉಳಿದೆಷ್ಟು 350. ಅಂದರೆ ಇಬ್ಬರು ನನಗೆ 10 ಗಂಟೆ ತನಕ ಬಂದರೆ ಈಗ ಇಬ್ಬರು ಏನಾಯ್ತು 10 ಗಂಟೆಗೆ ಸ್ಟಾರ್ಟ್ ಮಾಡ್ದಂಗೆ ಈಗ ಇಲ್ಲಿಂದ ಡನ್ನ. ಈಗ ನೆನಪಿಟ್ಕೊಳ್ಳಿ 355 20 ಕಿಲೋಮೀಟ್ರ್ ವೇಗನಾಗ ಇವ ಬಿದಿಂದ ಇವ ಎಷ್ಟು ಬರತ್ತಾನ ಇವ 50 ಕಿಲೋಮೀಟ್ರ್ ಪರ್ ಅವರ್ನಾಗ ಬರತ್ತಾನ. ಓಕೆ ಸ್ಪೀಡ್ ಸಿಕ್ತು, ದೂರನೂ ಸಿಕ್ತು ನನಗೆ, ಇಬ್ಬರದು ಸೇಮು. ಓಕೆ ಈಗ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಓದೋದು ಈಗ 350 ಓದತ್ತೆ. ಅಂದರೆ ಇಬ್ಬರದು ನಾ ಈಕ್ವಲ್ ಮಾಡ್ಕೊಂಡೀನಿ. ಇಲ್ಲಿನೂ ಇವ 10 ಗಂಟೆಗೆ ಬಂದೀಗ, ಹೌದೋ ಇಲ್ಲೋ. ನಾ ಇಲ್ಲಿಂದ ಇಬ್ಬರು 10ಕ್ಕೆ ಸ್ಟಾರ್ಟ್ ಮಾಡ್ಯಾರ ಈಗ ಹಂಗೆ ತಿಳ್ಕೊರಿ. ಟೋಟಲು ಎಷ್ಟು ಸ್ಪೀಡ್ ಎಷ್ಟು ಅದ ರೀ 120 ಅದ 150 ಅದ. ಟೋಟಲ್ ಎಷ್ಟಾಯಿತು 70. ಅಂದ್ರೆ 5 ಗಂಟೆಗಳ ನಂತರ ಹೋಗಿ ತಲುಪ್ತೈತಿ ಅಂತಂದಾಗ ಇಲ್ಲಿ ಎಷ್ಟದ ಈಗ 10 ಗಂಟೆ ಅದ ಇಲ್ಲ 10 ಗಂಟೆ ಅದ ಇಲ್ಲ. ಇಬ್ಬರು 10ಕ್ಕೆ ಚಾಲೂ ಮಾಡ್ಯಾರಿಲ್ಲ ನೋಡಿರಿ, ರೆಡ್ ಮಾರ್ಕ್ಲೆ ಮಾರ್ಕ್ ಮಾಡ್ತೀನಿ. ಇಲ್ಲಿನೂ 10 ಗಂಟೆಗೆ ಸ್ಟಾರ್ಟ್ ಮಾಡೈತಿ, ಇವನು 10 ಗಂಟೆಗೆ ಸ್ಟಾರ್ಟ್ ಮಾಡಿ ಅವ್ರು ಕೊಟ್ಟದು 9 ಐತೆ, ಆದರೆ ನಾವು 10ಕ್ಕೆ ನೋಟ್ ಮಾಡೀವಿ. 10 ಆಯಿತಾ. ಬೆಳಗ್ಗೆ 10 AM ದಿಂದ 5 ತಾಸು ಕೂಡಿಸ್ರಿ ಎಷ್ಟಾಯಿತು ಮಧ್ಯಾಹ್ನ 3 PM ಹೋಗಿ ಅವೇನು ಮಾಡ್ತಾವೆ ಭೇಟಿ ಆಗ್ತಾವೆ ಒಂದಕ್ಕೊಂದು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಭಾಳಷ್ಟು ಸಿಂಪಲ್ ಇರುತ್ತೆ. ನೀವು ಅದನ್ನು ನಮ್ಗೆ ಹೆಂಗೆ ಬೇಕೋ ಹಂಗೆ ಈಸಿ ಮಾಡ್ಕೋ. ಡನ್. ಓಕೆ ನೆಕ್ಸ್ಟ್ ಟ್ರೈನ್ಗಳ ಮೇಲೆ ಓಕೆ 2 ಟ್ರೈನ್ಗಳು 170 ಮತ್ತು 480 ಎರಡು ಸೇರಿದ್ರೆ ಎಷ್ಟಾಯ್ತು ಲೆಂತ್ ನಂದು ರೈಲಿನ ಲೆಂತ್ ಎಷ್ಟಾಯ್ತು 650 ಆಯಿತು. ಓಕೆ 650 ಮೀಟರ್ ರೈಲಿನ ಉದ್ದ. 70 ಕಿಲೋಮೀಟ್ರ್ ಮತ್ತು 80 ಕಿಲೋಮೀಟ್ರ್ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಅಂತಂದಾಗ ನಾವು ವೇಗಗಳನ್ನು ಏನು ಮಾಡಬೇಕು ಮೈನಸ್ ಮಾಡಬೇಕು. ಅಂದರೆ ಎಷ್ಟು ಉಳಿತು 10 ಕಿಲೋಮೀಟ್ರ್ ಪರ್ ಅವರ್. ಓಕೆ ವೇಗ ಸಿಕ್ತು ಅಂದಾಗ ಅವರು ಟೈಮನ್ನು ಕೇಳ್ಯಾರ. ನೋಡಿರಿ ಟೈಮ್ ಕೇಳ್ಯಾರ. ಲೆಂತ್ ನನಗೇನೈತಿ 650 ಅದ, ಸ್ಪೀಡು 10 ಅದ, ಆಮೇಲೆ ಟೈಮ್ ಗೊತ್ತಿಲ್ಲ 5/18. ಡನ್. ಈಗ ನಮಗೆ ಟೈಮನ್ನು ಬಿಟ್ಟು ಉಳ್ಕಿದ್ದೆಲ್ಲ ಶಿಫ್ಟ್ ಮಾಡಿರಿ ಒಂದು ಕಡೆ. 650 × 18 ಡಿವೈಡೆಡ್ ಬೈ 10 × 5. ಈ 0 5 1 5 1 5 5 3 15 13 × 15 ಬರುತ್ತಿಲ್ಲ. 13 × 18 ಅಂತದಾಗ ಎಷ್ಟಾಯಿತು 234 ಸೆಕೆಂಡ್ಗಳು ಬಂತು. ಏನು ಬಂತು ಸೆಕೆಂಡ್ ಬಂತು. ಅವ್ರು ಕೇಳಿದ್ದು ಎದುರಾಗದ ರೀ ನಿಮಿಷಗಳಲ್ಲಿ ಅಂತಂದಾಗ ಈಗ 234 ಸೆಕೆಂಡ್ ಬಂತು. ಇದನ್ನು ನಿಮಿಷದಾಗ ಮಾಡಬೇಕಂದ್ರೆ ಡಿವೈಡೆಡ್ ಬೈ 60 ಮಾಡಬೇಕು. ಹೌದಾ ಎಷ್ಟಲ್ಲೇ ಬಂತು 6 3 18.69 ಅಂದ್ರೆ 3.9 ಮಿನಿಟ್ಸ್. ಅದು ಏನು ರೈಲು ತೆಗೆದುಕೊಳ್ಳುವ ಸಮಯ 3.9 ನಿಮಿಷಗಳು. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ 15ನೇದು. ಓಕೆ ಇಲ್ಲ ಫೋರ್ತ್ ಪ್ರಪೋರ್ಷನ್ ಕೇಳಿದ್ರೆ ಅದು ಭಿನ್ನ ರಾಶಿ ಒಳಗದವ. ನೋಡಿ ಏನು ಮಾಡಬೇಕು F1 ಮತ್ತು F2. ಓಕೆ F1 ಮತ್ತು F2 ಕ್ರಮವಾಗಿ ಏನದವ್ರಿ 2/7 7/12 8 ಮತ್ತು ಈ 5/6 4/3 10
ಗಳಿಗೆ 4ನೇ ಸಮಾನುಪಾತದಲ್ಲಿದ್ದರೆ F1 ಅನುಪಾತ F2 ಎಷ್ಟು? ಈಗ ಫಸ್ಟಿಗೆ ನಾವು ಮಾಡಬೇಕು. ಈಗ ನನಗೇನು ಕೇಳ್ಯಾರ, 4th ಪ್ರಪೋರ್ಷನ್ ಕೇಳ್ಯಾರ. 4th ಅಂದಾಗ ನಾವೇನು ಮಾಡಬೇಕು, B × C / A. ಹೌದಾ ಸರ್? A B C ಹ್ಯಾಂಗೆ? ಇದು A, ಇದು B, ಇದು C. ಅದೇ ರೀತಿ ಇವು ಕೂಡ ಇದು A, ಇದು B, ಇದು C. ಈಗ ನಾವು ಅದೇ ರೀತಿ ಫಸ್ಟಿಗೆ F1 ಮಾಡಬೇಕು, ಆಮೇಲೆ F2 ಮಾಡಬೇಕು. ಡನ್ನ? ಫಸ್ಟಿಗೆ F1 ಮಾಡ್ತಾ ಹೋಗೋಣ. F1 ಏನು ಬಂತು? B × C 7 / 12 × 8 / 2 / 7. ಓಕೆ. ಆಮೇಲೆ ಈ ಕಡೆ F2 ಏನು ಬರ್ತದೆ ರೀ? 4 / 3 ಹೌದಾ ಇಂಟು 10 ಏನು A ಅಂದ್ರೆ 5 / 6. ಈಗ ನಾನು ಏನು ಮಾಡ್ತೀನಿ, ಈ ಕಡೆದು ಕೆಳಗಡೆ ವಿದ್ಯುತ್ ಭಿನ್ನರಾಶಿಯನ್ನು ಮೇಲ್ಗಡೆ ಒಯ್ತೀನಿ ಅಂದಾಗ ಏನಾಯಿತು, 7 / 2 ಆಯಿತು. ಈ ಕಡೆನೂ ಅದೇ ರೀತಿ ಮಾಡ್ತೀನಿ. ಒಂದು ಲೈನ್ ಹೇಳ್ಕೊಂಡ್ಬಿಡ್ತೀನಿ, ಸುಮ್ಮನೆ ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದು. ಆಮೇಲೆ ಇಲ್ಲಿ ಬಂತು F2 ಎಷ್ಟು ಬಂತು? 4 / 3 ಇಂಟು 10 ಇಂಟು 5 / 6. ಅಲ್ಲ, ಉಲ್ಟಾಗುತ್ತೆ, ರೆಸಿಪ್ರೋಕಲ್. ನಾ ಹಾಗೆ ಬರೋದು. ಎಷ್ಟು ಬಂತು? 6 / 5 ಬರುತ್ತೆ. ಓಕೆ, 6 / 5. ಈಗ ಸಿಂಪ್ಲಿಫೈ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಹೊಡೆದು ಬಿಡಬೇಕು. ಎಷ್ಟರಲ್ಲಿ ಹೊಡೀನಿ ರೀ? 4ರಲ್ಲಿ. 2 1 2, 4 4 1 4, 3 ಎಷ್ಟು ಉಳಿತಿಲ್ಲೇ? ಕೆಳಗಡೆ 3 ಉಳಿತು, ಮೇಲ್ಗಡೆ 7 × 7 ಅಂದ್ರೆ 49 / 3. ನೆಕ್ಸ್ಟ್ ಈ ಕಡೆ 3 1 3 2, 5 1 5 2, 4 2 8 2 16 / 1 ಬಂದದ. ಓಕೆ, ಏನು ಬಂತು? ದಿಸ್ ಈಸ್ F1, ದಿಸ್ ಈಸ್ F2. 2 ಬಂದುನಾ? ಈಗ ಎರಡನ್ನು ನಾವು F1 / F2 ಅದರ ಅನುಪಾತ ತೆಗಿಬೇಕು. ಅವ್ರು ಕೇಳಿದ್ದೇನು ನನಗೆ? F1 ಅನುಪಾತ F2 ಅಂದರೆ ಹೆಂಗೆ ಬರಿತೀವಿ ನಾವು? F1 / F2 ಬರಿತೀವಿ. ಈಗ ನಂಗೆ F1 ಸಿಕ್ಕತಿ, F2 ಸಿಕ್ಕತಿ. F1 ಅಂದ್ರೆ 49 / 3 / 16. ಇದನ್ನು ನಾವು ಹೆಂಗೆ ಬರಿತೀವಿ? 49 / 3, 16 ಮೇಲ್ಗಡೆ ಹೋದರೆ 1 / 16. ಹೌದೋ ಇಲ್ಲೋ? ಇಲ್ಲೇನಾದರೂ ಹೋಗ್ತಾವೇನೋ? ಇಲ್ಲ. ಅಂದ್ರೆ ಡೈರೆಕ್ಟ್ ಮಲ್ಟಿಫಿಕೇಷನ್. 49 / 48 ಅಂದ್ರೆ ಇದನ್ನು ನಾವು ಹೆಂಗೆ ಬರಿಬೋದು ಅನುಪಾತದಲ್ಲಿ? 49:48. ದಿಸ್ ಈಸ್ ಆಸ್ಕ್ಡ್ ಕ್ವಶನ್. ಓಕೆ, ಏನಪ್ಪ F1 ಕೊಟ್ಟಾರ, F2 ಕೊಟ್ಟಾರ ಅನ್ಸಂಗಿಲ್ಲ. ವೆರಿ ಈಸಿ. ಏನದ ನೋಡ್ರಿ, 49:48. ಆಪ್ಷನ್ ನಂಬರ್ B ಇಸ್ ರೈಟ್. ಒಂದು ಸಲ ರೈಟಪ್ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಓಕೆ, ಡನ್. ನೆಕ್ಸ್ಟು 16ನೇ ಪ್ರಶ್ನೆ. ಒಬ್ಬ ಅಂಗಡಿಯವನು 500 ರೂಪಾಯಿಗೆ ಒಂದು ವಸ್ತುವನ್ನು ಖರೀದಿಸಿದನು. 28% ಲಾಭ ಗಳಿಸಲು ಅವನು ಆ ವಸ್ತುವನ್ನು ಎಷ್ಟಕ್ಕೆ ಮಾರಬೇಕು? ಏನು ಹೇಳತ್ತನವ? ಒಂದು ವಸ್ತು ಅದ, ಎಷ್ಟಕ್ಕೆ? 500 ರೂಪಾಯಿಗೆ ತೊಗೊಂಡಾನ ಅಂದಾಗ ಅದು 100%. ಅವನಿಗೆ ಏನಾಗೈತಿ? ಆ 100ಕ್ಕೆ ಏನು ಮಾರ್ಯಾನಲ್ಲ ಅದಕ್ಕೆ 28% ಲಾಭ ಬೇಕಾಗಿತ್ತು. ಅಂದರೆ ಎಷ್ಟಕ್ಕೆ ಮಾರಬೇಕು? ಕ್ರಾಸ್ ಮಲ್ಟಿಫಿಕೇಷನ್. ಹೌದಾ? ಡನ್. X = 500 × 128 / 100. ಈ 0 ಈ 0 ಈ 0 ಈ 0. 128 × 5 ಅಂದಾಗ 640 ರೂಪಾಯಿಗೆ ಅವನು ಮಾರಿದ್ರೆ ಆಪ್ಷನ್ ನಂಬರ್ A ಅವನಿಗೆ 28% ಲಾಭ ಬರ್ತದೆ. ಓಕೆ, ಡನ್. 17. 4800 ರಾಮ್, ಶ್ಯಾಮ್ ಮತ್ತು ಕಾರ್ತಿಕ್ ಅವರಿಗೆ 4:8:3 ಹಂಚಿಕೆ ಆಗಿದೆ. ಹಾಗಾದರೆ ಶ್ಯಾಮ್ ಅವರಿಗೆ ದೊರೆತದ್ದು ಎಷ್ಟು? 4:8:3 ಅಂದಾಗ ಎಷ್ಟಾಯಿತು? ಟೋಟಲ್ 10 15 ಆಯಿತು. ಓಕೆ, ಟೋಟಲ್ ಅಮೌಂಟ್ ಎಷ್ಟು ಅದ ರೀ? ನೋಡಿರಿ, ಯಾರು ಕೇಳ್ಯಾರವರು? ಶ್ಯಾಮನ್ ಕೇಳ್ಯಾರ. ಶ್ಯಾಮನ್ ಅಂದಾಗ ಟೋಟಲ್ ಮೊತ್ತ ಎಷ್ಟದ? 4800. ಟೋಟಲ್ ಅವರ ಅನುಪಾತಗಳ ಮೊತ್ತಗೆ 15 ಅದ. ಅವ್ರು ಕೇಳಿದ್ದು ಯಾರ್ದು? ಶ್ಯಾಮನದ. ಶ್ಯಾಮಂದು ಎಷ್ಟು ಅದ ರೀ? 8 ಅದ. ಆ 8ಅನ್ನು ಇದಕ್ಕೆ ಇಂಟು ಮಾಡಬೇಕು ಅಷ್ಟು ಫೈನಲ್ಲು.
ಅಂದರೆ ಶಾರ್ಟ್ಕಟ್, ಸುಮ್ಮನೆ ಎಲ್ಲ ಮಾಡಿಕೊಂಡು ಅವನೊಬ್ಬನ ಸ್ವಲ್ಪ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ 15 ಒಂದಲೇ 15 ಎ 3 45 15 2 30 1 0 32 ಇಂಟು 8 ಅಂದಾಗ 256 1 0 ಅದು 2560 ರೂಪಾಯಿಗಳು ಯಾರಿಗೆ ಬರ್ತಾವೆ ರೀ? ಶ್ಯಾಮ್ ಅವರಿಗೆ ಬರ್ತಾವೆ. ಡನ್ನ? ಓಕೆ, 18th ಕ್ವಶನ್ ಸಿಂಪ್ಲಿಫಿಕೇಷನ್ ಅದ ನೋಡ್ರಿ. ಇನ್ನೊಂದು ಸಲ ಬರೀತೀನಿ. 91 ಡಿವೈಡೆಡ್ ಬೈ 7. ಓಕೆ, ಈ ಕಡೆ ಇದನ್ನು ಬಿಟ್ಕೋರಿ. ಆಮೇಲೆ ಈ ಕಡೆ 64 ಡಿವೈಡೆಡ್ ಬೈ 4 ಪ್ಲಸ್ 16 ಡಿವೈಡೆಡ್ ಬೈ 6 ಇಂಟು 8 ಡಿವೈಡೆಡ್ ಬೈ 2. ಓಕೆ, ಇಷ್ಟದ. ಈಗ ನಾನು ನೀಟಾಗಿ ನೋಡ್ಕೊತ ಹೋಗ್ತೀನಿ ನೋಡಿರಿ. 8 - 2 ಅಂದರೆ 6 ಬಂತ. ಈ 6 ಗೇಟ್ ಕ್ಯಾನ್ಸಲ್ ಆಯಿತು. 4 ಒಂದಲೇ 4 ಎಷ್ಟು ಉಳಿತು? 4 24 2 ಉಳಿತು. ಓಕೆ, ಇಲ್ಲಿ ನೋಡಿರಿ 7 ಅಂದರೆ 13 ಬಂತ. 13 ಇಂಟು ಇಲ್ಲೇನು ಬಂತು? 16. ಈ ಕ್ವಶನ್ ಒಳಗೆ ಏನು ಮಾಡೀನಿ? ಕ್ವಶನ್ ಒಳಗೆ ಏನಾದ್ರು ಮಿಸ್ಟೇಕ್? 16 32 ಅಂದರೆ ಸಾರಿ, ಇದು 16 ಅಲ್ಲ, ಇದು 17 ಆಗಬೇಕು. 17 ಡಿವೈಡೆಡ್ ಬೈ ಎಷ್ಟಾಗುತ್ತೆ ರೀ? 6 ಇದು. ಓಕೆ, 17 ಡಿವೈಡೆಡ್ ಬೈ 6. ಡನ್. 17 ಡಿವೈಡೆಡ್ ಬೈ 6. 16 ಪ್ಲಸ್ 17 ಅಂತಂದಾಗ ಎಷ್ಟಾಯಿತು? 33. 33 ಇಂಟು 13 ಅಂತಂದಾಗ 429. ದಿಸ್ ಈಸ್ ಫೈನಲ್ ಆನ್ಸರ್. ಯಾಕಂದರೆ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗೈತಿ. ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ. ಓಕೆ, ಡನ್. 19ನೇ ಪ್ರಶ್ನೆ. ಮನೋಜ್ ಬಳಿ ಮತ್ತೆ ಬಂದದ್ದು ನೋಡ್ರಿ, ಅದೇ ಥರದ್ದು. ಈಗ ಈ ಶಿಫ್ಟ್ನೊಳಗೆ 2 ಕೇಳ್ಯಾರ, ಮೊತ್ತ ಸೇಮು, ಸ್ವಲ್ಪ ಚೇಂಜಸ್ ಕೇಳ್ತಾನೆ, ಮತ್ತೇನು ಬೇರೆ ಇಲ್ಲ. ಓಕೆ, ಫಸ್ಟಿಗೆ ನಾವೇನು ಮಾಡಬೇಕು? 8% ಅದಲ್ಲ, 8% ಯಾವ ರೀತಿ ಬರಿಬೋದು ರೀ? 2 ಡಿವೈಡೆಡ್ ಬೈ 25 ಅಂತ ಬರಿಬೋದು. ಓಕೆ, ಈಗ ಟೋಟಲ್ ನಮ್ದು ಎಷ್ಟಾಯಿತು? ಇವಂದು 27 ಆದ್ರೆ ಇವಂದು 25 ಇರುತ್ತೆ. ಹೌದಾ? ಟೋಟಲ್ ಕೂಡಿಸಿದ್ರೆ ಎಷ್ಟಾಯ್ತು ನಮ್ಮದು? 52. ಹೌದು ಇಲ್ಲೋ? ಅಂದ್ರೆ 52 ಅಂತಂದ್ರೆ 1612. ಅವ್ರು ಕೇಳಿದ್ದೇನು? ಮನೋಜಿಂದು ಆನಂದಿಗೆ ಎಷ್ಟು ಕೊಟ್ಟಾನ? ಆನಂದ್ ಅಂದ್ರೆ ಮೇಲ್ಗಡೆದು ಫಸ್ಟ್ ಏನು ಕೊಟ್ಟಾರ ನೋಡಿರಿ, ಆನಂದ್ ಅಂತ ಫಸ್ಟ್ ಇರುತ್ತಲ್ಲ, ಮೇಲ್ಗಡೆ ಇರುವಂಥವ ಫಸ್ಟ್ನೇ ನಂಬರ್. ಓಕೆ, 27 ಅಂದರೆ ಎಷ್ಟು ಅಂತ ಕೇಳ್ಯಾರ. ಈಗ 52 ಇದ್ದದ್ದು 16 12 ಆಗೈತೆ ಅಂದ್ರೆ ಇದಕ್ಕೆ ಇಂಟು ಎಷ್ಟಾಗೈತಿ? 31. ಇದಕ್ಕೂ ಇಂಟು 31 ಮಾಡಿರಿ. ಹೌದು ಇಲ್ಲೋ? ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 837. ನೋಡಿ, ಸೇಮ್ ಕ್ವಶನ್ಸು ಈ ಶಿಫ್ಟ್ನಲ್ಲಿ ಕೇಳಿದ್ದು, ಲಾಸ್ಟ್ ಶಿಫ್ಟ್ನಲ್ಲಿ ಕೇಳಿದ್ದು ಸೇಮ್ ಅದಾವ. ಸ್ವಲ್ಪ ಆನ್ಸರ್ಗಳು ಸೇಮ್ ಬರತ್ತವೆ. ಹೌದು ಇಲ್ಲೋ? ಏನೂ ಚೇಂಜಸ್ ಏನೂ ಕೊಟ್ಟಿಲ್ಲ. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ, ಲಾಸ್ಟ್ ಒನ್. ಓಕೆ, ಅದರ ಉದ್ದವನ್ನು ದ್ವಿಗುಣಗೊಳಿಸಿದರೆ ಎತ್ತರವನ್ನು ಅರ್ಧಕ್ಕೆ ಇಳಿಸಿದರೆ. ನೋಡಿರಿ ಏನು ಹೇಳ್ತಾನೆ? ದ್ವಿಗುಣಗೊಳಿಸಿದರೆ ಯಾವುದು? ಉದ್ದವನ್ನು ದ್ವಿಗುಣಗೊಳಿಸೋದು ಅಂದ್ರೆ ಈಗ ನೋಡಿರಿ, ದ್ವಿಗುಣಗೊಳಿಸೋದು ಅಂದ್ರೆ ಈಗ ಇದು 1 ಅದ, ಇದನ್ನು ದ್ವಿಗುಣಗೊಳಿಸೋದ್ರೆ 2 ಆಯಿತು. ಎತ್ತರವನ್ನು, ಇದು ಲೆಂತು, ಆಮೇಲೆ ಎತ್ತರ ಅಂದ್ರೆ ಹೈಟು, ಆಮೇಲೆ ಅಗಲ ಬ್ರೆಡ್ತು. ಓಕೆ, ಇಲ್ಲಿ ಬರ್ತೀನಿ. ಎತ್ತರವನ್ನು ಅರ್ಧಕ್ಕೆ ಇಳಿಸೋದು. ಎತ್ತರ ಅಂದ್ರೆ ಇದು 2 ಇತ್ತಂದ್ರೆ ಇದು 1 ರೆಸಿಪ್ರೋಕಲ್. ಅದೇ ರೀತಿ ಅಗಲವನ್ನು 3 ಪಟ್ಟು, ಇದು 1 ಇತ್ತಂದ್ರೆ ಇದು 3 ಪಟ್ಟು. ಹಾಗಾದರೆ ಘನಾಕೃತಿಯ ಪರಿಮಾಣ ವ್ಯಾಲ್ಯೂಮ್ ಎಷ್ಟಾಗತ್ತೆ ಅಂತ ಕೇಳ್ಯಾರ. ಓಕೆ, ಇಷ್ಟು ಅವ್ರು ಕೊಟ್ಟದ್ದು ಬರ್ದಿವಿ, ಮಲ್ಟಿಫಿಕೇಷನ್ ಮಾಡಿದ್ವಿ ಎಲ್ಲವೂ. ಎಷ್ಟಾಯಿತು? 2 ಒಂದಲೇ 2, ಇದು 2 ಆಯಿತು, ಇದು 6 ಆಯಿತು. ಅಂದ್ರೆ 2 ಇದ್ದದ್ದು 6 ಆಗೈತೆ ಅಂದ್ರೆ ಎಷ್ಟು ಇಂಟು ಮಾಡ್ಯಾರ ಇದಕ್ಕೆ? ಅಂದ್ರೆ 3 ಪಟ್ಟಾಗೈತಿ. ಅಂದಾಗ ನಮ್ಮದು ವ್ಯಾಲ್ಯೂಮ್ 2 ಇದ್ದದ್ದು 6 ಆಗೈತೆ ಅಂದಾಗ ಎಷ್ಟು ಹೆಚ್ಚಾಗೈತಿ? 3 ಹೆಚ್ಚಾಗೈತಿ ಅಂತಂದಾಗ 3 ವ್ಯಾಲ್ಯೂಮ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಅಥವಾ ಇನ್ನೂ ಹಿಂಗೂ ಮಾಡ್ಬೋದು. ಅಥವಾ ಏನು? ನ್ಯೂ ವ್ಯಾಲ್ಯೂಮ್ ವಿ ಅಂತ ಕೇಳ್ಯಾರಿಲ್ಲ. 2 ಇಂಟು 3 ಇಂಟು ಹಾಫ್ ಅವ್ರು ಕೊಟ್ಟದ್ದು 2 ಆಗೈತಿ, ಆಮೇಲೆ 3 ಪಟ್ಟಾಗೈತಿ, ಆಮೇಲೆ ಹಾಫ್ ಆಗೈತಿ. ಸಿಂಪ್ಲಿಫೈ ಮಾಡಿ, ಈ 2 ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿಯಿತು? 3V ಇಸ್ ದ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಯಾವುದು? ಲಾಸ್ಟ್ ಡಿ. ಇದು ಯಾವಾಗಿಂದಪ್ಪ ಕ್ವಶನ್ ಪೇಪರ್ ಅಂತಂದ್ರೆ ಲಾಸ್ಟ್ ಇಯರ್
5 ಫೆಬ್ರವರಿ 2025 ಸೆಕೆಂಡ್ ಶಿಫ್ಟ್ ಇದು. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕ್ವಶನ್ ಕಳಿಸ್ರಿ. ನೆಕ್ಸ್ಟ್ ಮತ್ತೆ ಮುಂದಿನ ಶಿಫ್ಟನ್ನು ಅನಲೈಸಿಸ್ ಮಾಡೋಣ. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಡನ್. ಒಂದು ಲೈಕ್ ಮಾಡಿ ಮುಂದೆ ನೋಡಿ, ಎಂಡ್ವರೆಗೂ ನೋಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.